ಗೌರವಾನ್ವಿತ ರಾಷ್ಟ್ರಪತಿಗಳು, ಭಾರತ ಸರ್ಕಾರ ನವದೆಹಲಿ. ಮಾನ್ಯರೇ, ವಿಷಯ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಮುಗ್ಧ ವಿದ್ಯಾರ್ಥಿಗಳ ಆತ್ಮಹತ್ಯೆ ಖಂಡಿಸಿ ಜಿಲ್ಲೆಯ ಜಂತರ್ ಮಂತರದಲ್ಲಿ ದೇಶಾದ್ಯಂತ ಇರುವ ಎಲ್ಲ ಸಮುದಾಯದ ಸ್ವಾಭಿಮಾನದ ಮುದ್ದು ಮಕ್ಕಳ ಹೋರಾಟ ಮತ್ತು ಪ್ರತಿಭಟನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಗಲ್ಲು ಶಿಕ್ಷೆ ಅಂತ ಕಠಿಣ ಕಾನೂನು ರೂಪಿಸಿ ಶಿಕ್ಷೆಗೊಳಪಡಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಸಂಘಟನೆಯಾದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನಾ ಸಮಿತಿ ರಾಜ್ಯ ಘಟಕ ಹಾಗೂ ವಿಜಯಪುರ ಘಟಕ ವತಿಯಿಂದ ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ ಕಳಕಳಿಯ ಮನವಿ ಏನೆಂದರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಮುದ್ದು ಮಕ್ಕಳ ಆತ್ಮಹತ್ಯೆ ಖಂಡಿಸಿ 20-25 ದಿನದಿಂದ ನಿರಂತರವಾಗಿ ದಿಲ್ಲಿಯ ಜಂತರ್ ಮಂತರದಲ್ಲಿ ಹಾಗೂ ದೇಶಾದ್ಯಂತ ಎಲ್ಲ ಸಮುದಾಯದ ಸ್ವಾಭಿಮಾನದ ಮುದ್ದು ಮಕ್ಕಳ ಹೋರಾಟ ಮತ್ತು ಪ್ರತಿಭಟನೆಗಳು ನಡೆಯುತ್ತಿದ್ದು, ಕೆಲವು ಪಕ್ಷಗಳು ಹಾಗೂ ಹೋರಾಟಗಾರರು ಕೂಡ ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಎಲ್ಲ ಸಮುದಾಯದ ಮುಗ್ಧ ಮಕ್ಕಳ ಬೆಂಬಲಕ್ಕೆ ನಿಂತಿದ್ದು, ಅದೇ ತರ ನಮ್ಮ ಸಂಘಟನೆಯು ಕೂಡ ಮುಗ್ಧ ಮಕ್ಕಳ ಬೆಂಬಲಕ್ಕೆ ನಿಂತಿದೆ. ಕೇಂದ್ರ ಸರ್ಕಾರದ ಕೇಂದ್ರ ಬಿಂದು ಆದಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಕೇಂದ್ರದ ಮಾನ್ಯ ಶಿಕ್ಷಣ ಸಚಿವರು ವಿಳಂಬ ನೀತಿ ಅನುಸರಿಸದೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗಾಗಿ ದಿಟ್ಟ ಕ್ರಮ ತೆಗೆದುಕೊಳ್ಳಲು ಹಾಗೂ ಕೆಲವು ಮುಗ್ಧ ಮಕ್ಕಳು ನೀಟ್ ಹಗರಣದ ಅಕ್ರಮ ಖಂಡಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಮಕ್ಕಳಿಗೆ ಸಾಂತ್ವನ ಹಾಗೂ ಧೈರ್ಯ ಹೇಳಲು ವಿಫಲರಾಗಿ ಮೌನ ತಾಳಿರುವ ಕಾರಣಕ್ಕಾಗಿ ದೆಹಲಿಯ ಜಂತರ್ ಮಂತರದಲ್ಲಿ ಅಲ್ಲದೆ ಇಡೀ ದೇಶಾದ್ಯಂತ ಎಲ್ಲ ಸಮುದಾಯದ ವಿದ್ಯಾರ್ಥಿ ಸಮೂಹ, ಪಾಲಕರು ಹಾಗೂ ಸಂಘಟನೆಗಳು ಕೇಂದ್ರ ಸರ್ಕಾರದ ದುರಾಡಳಿತ ಹಾಗೂ ಸರ್ವಾಧಿಕಾರಿ ಧೋರಣೆ ಖಂಡಿಸಿ ಹೋರಾಟಕ್ಕೆ ಧುಮುಕಿದ್ದು, ಯುವ ಜನರ ಭವಿಷ್ಯ ಕ್ಷೇಮಕ್ಕಿಂತ ಯಾವುದು ಮುಖ್ಯವಲ್ಲ. ಕೇಂದ್ರ ಸರ್ಕಾರವು ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ವಿಫಲವಾದ ಕಾರಣ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಕೇಂದ್ರದ ಮಾನ್ಯ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ಸಲ್ಲಬೇಕು. ನೀಟ್ ಅಕ್ರಮದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಕೇಂದ್ರ ಸರ್ಕಾರವು ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಸೋರಿಕೆ ಕೃತ್ಯದಲ್ಲಿ ಭಾಗಿಯಾದ ಹಾಗೂ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವಾಡಿದ ತಪ್ಪಿತಸ್ಥರು ಯಾರೇ ಆಗಿರಲಿ ಅಂತವರನ್ನು ಕಠಿಣ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ ನಮ್ಮ ಸಂಘಟನೆಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳು. ಅಂದಿ ಪ್ರಧಾನಮಂತ್ರಿಗಳಿಗೆ ಜಾತೀಯತೆ ಮಾಡುತ್ತಿರುವ ಪ್ರಧಾನಮಂತ್ರಿಯವರಿಗೆ, ಕುಲಗೆಟ್ಟ ಪ್ರಧಾನಮಂತ್ರಿಯವರಿಗೆ, ದೇಶ ಹಾಳು ಮಾಡುತ್ತಿರುವ ಪ್ರಧಾನಮಂತ್ರಿಯವರಿಗೆ, ದೇಶವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ದೇಶದಲ್ಲಿ ಜಾತಿ ವಿಷಯ ಬೀಜ ಬಿತ್ತುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳನ್ನ ಜೀವನ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಸ್ವತಂತ್ರ ರಾಜಕಾರಣ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಒಬ್ಬೊಬ್ರು ತೋರಿ ಸರ್, ಎಲ್ಲ ಅವರು ಗೈಡೆನ್ಸ್ ಇರ್ತಾವ್ರಿ. ನಿಂದ್ರಿ ನೀವೊಂದು ಕೆಲಸ ಮಾಡ್ರಿ, ಅವ್ರು ಹಿಂದೆ ಬರ್ರಿ, ಹಿಂದೆ ಬರ್ರಿ. 2 ನಿಮಿಷ ಮುಗಿಸ್ರಿ. ಆಯ್ತು, ಒಂದೇ ನಿಮಿಷ ಬ್ರೇಕ್. ದೇಶದ ಎಲ್ಲ ಸಮುದಾಯದ ಮಕ್ಕಳು, ನಮ್ಮ ಭಾರತ ದೇಶದ ಮಕ್ಕಳು, ಆದರೆ ಬಿಜೆಪಿಯ ಮನುವಾದಿ ಪಕ್ಷ ಜಾತೀಯತೆ ಮಾಡಿಕೊಳ್ಳುತ್ತಾ ಇಡೀ ದೇಶದ ಪ್ರಾಮಾಣಿಕ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತಾ ನಡೆದಿದೆ. ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಹಗರಣ ತಡೆಗಟ್ಟಬೇಕು, ನಮಗೆ ಸರಿಯಾದಂತ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಜಂತರ್ ಮಂತರದಲ್ಲಿ ಹೋರಾಟಕ್ಕೆ ಕುಳಿತರೆ, ಅಲ್ಲಿ ಕೆಳ ಜಾತಿಯ ಕೆಳ ಸಮುದಾಯದ ಇವರು ವಿದ್ಯಾರ್ಥಿಗಳು ಅಂತೇಳಿ ಹೋರಾಟ ಕೂತಾರಂತೇಳಿ ಕುಲಗೆಟ್ಟ ಮನುವಾದಿ ಪ್ರಧಾನಮಂತ್ರಿಯವರು, ಶಿಕ್ಷಣ ಸಚಿವರು ಅವರ ಮಾತಿಗೆ ಮನ್ನಣೆ ನೀಡದೆ 20-25 ದಿವಸವರೆಗೂ ಅವರು ಹೋರಾಟ ಕೂತರು ಕೂಡ ಇವ್ರದೇನು ಹೇಳತ್ತೇಳಿ ಅವ್ರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದ ಬಂಡ ಇವ್ರೇನೋ ಒಂದು ಹೊಲಸು ಸರ್ಕಾರ ಇವ್ರೇನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ ರಾಜಕೀಯ ಮಾಡ್ಲಿಕ್ಕೆ ಇವ್ರೇನು ಬಿಜೆಪಿ ಸರ್ಕಾರ ಬಂತು 2014ರಲ್ಲಿ.
ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ಭ್ರಷ್ಟಾಚಾರವನ್ನು ಸಂಪೂರ್ಣ ಮುಕ್ತ ಮಾಡ್ತಾರೆ, ನಮ್ಮ ದೇಶಕ್ಕೆ ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ಅಂಥೇಳಿ ಎಲ್ಲ ಸಮುದಾಯದ ನಾಗರಿಕ ಸಮಾಜ ಪ್ರತಿಯೊಬ್ಬರು ಮತ ಹಾಕಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಇವರೇ ಸನ್ಮಾನ್ಯ ನರೇಂದ್ರ ಮೋದಿಯವರೇ ಆಗಬೇಕು ನಮ್ಮ ಪ್ರಧಾನಮಂತ್ರಿಗಳು ಅಂತ ಹೇಳಿ ಯಾವ ಜಾತಿ ಕುಲ ಗೋತ್ರ ಧರ್ಮ ನೋಡದೆ ಅವ್ರಿಗೆ ಮತ ಹಾಕಿ ಆರಿಸ್ತಂದಿತ್ತು. ಆರಿಸ್ತಂದ ಮೇಲೆ 5 ವರ್ಷ ಅವರಿಗೆ ಏನು ಇದೆಲ್ಲ ಸ್ವಚ್ಛ ಮಾಡ್ಬೇಕಾದ್ರೆ ಕ್ಲೀನ್ ಮಾಡ್ಬೇಕಾದ್ರೆ 5 ವರ್ಷ ಸಾಲೋದಿಲ್ಲ ಅಂಥೇಳಿ ಮತ್ತು ಪುನಃ 5 ವರ್ಷ ಇವ್ರನ್ನ ಆಯ್ಕೆ ಮಾಡಿತ್ತು. ಇಲ್ಲ ಇವ್ರಿಗೆ ಸುಧಾರಣೆ ತರಬೇಕಾದ್ರೆ ಇನ್ನೂ 5 ವರ್ಷ ಬೇಕು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಅವ್ರ ಮನಸ್ಥಿತಿನೇ ಬೇರೆ ಇದೆ. ಮೇಲ್ಜಾತಿಯವರು ಯಾವತ್ತೂ ಮೇಲೆ ಇರಬೇಕು, ಕೆಳಜಾತಿಯವರು ಬೆಳಿಬಾರ್ದು, ಕೆಳಜಾತಿ ಮಕ್ಕಳು ಬೆಳಿಬಾರ್ದು, ಒಳ್ಳೆ ವಿದ್ಯಾವಂತರಾಗಬಾರ್ದು, ಬುದ್ಧಿವಂತರಾಗಬಾರ್ದು ಅನ್ನೋಂಥ ಕುತಂತ್ರ ಬುದ್ಧಿ ಏನು ಬಿಜೆಪಿ ಸರ್ಕಾರದ ಏನು ಇವರು ಆಟ ಹೂಡಿದ್ದಾರೆ, ನೀವೇ ಪ್ರತಿಯೊಬ್ಬರಿಗೆ ಕಲಿಸ್ಕೊಡ್ತಾ ಇದ್ದೀರಿ. ನಮ್ಮ ಭಾರತ ದೇಶ ಎಲ್ಲ ಸಮುದಾಯದ ಮಕ್ಕಳು ಉನ್ನತ ಶಿಕ್ಷಣ ಪಡೆದು ನಮ್ಮ ಭಾರತ ದೇಶ ಏಳಿಗೆ ಆಗಬೇಕು ಅನ್ನುವಂಥ ಒಂದು ಭಾವನೆ ಇಟ್ಟುಕೊಂಡು ಎಲ್ಲ ಮಕ್ಕಳು ಯಾವ ಜಾತಿ ಕುಲ ಗೋತ್ರ ಇರಲಾರ್ದ ಏಕದಮ್ ಕ್ಲೀನಾಗಿ ಸಾಲಿ ಕಲಿಯಕ್ಕಿರ್ತಾರೆ. ಅವರಿಗೆಲ್ಲ ಎಂಥ ಹೊಲಸು ಬೀಜ ಬಿತ್ತಾ ಇದ್ದೀರಿ ಅಂದ್ರೆ ಅಧರ್ಮ ಅಸತ್ಯ ಸುಳ್ಳಿನ ಬೀಜ ಬಿತ್ತಿ ಪ್ರತಿ ಇಡೀ ದೇಶಾದ್ಯಂತ ಎಲ್ಲ ಹೊಲಸು ಬೀಜನೇ ಎಲ್ಲ ಊರಿಸಿ ಅದೇ ಎಲ್ಲರೂ ಅನ್ನ ತಿನ್ನುವಂಗೆ ಆಗ್ಬಿಟ್ಟಿದ. ಅದು ಹೋಗ್ಬೇಕಾದ್ರ ಪ್ರಾಮಾಣಿಕತೆ ಬರ್ಬೇಕಲ್ಲ, ಸ್ವಲ್ಪರೇ ಸತ್ಯತನ ಬರ್ಬೇಕಲ್ಲ, ನಿಯತ್ ಬರ್ಬೇಕಲ್ಲ. ಅದು ಒಬ್ಬರಲ್ಲಿ ಇಲ್ಲ. 20-25 ದಿವಸ ಆದ್ರೂ ಅವ್ರಿಗೆ ಕೆರಳಿಸಿದ್ರಿ. ಅವರೆಲ್ಲ ಅಂಜು ಹೋಗ್ತಾರೆ ತಿಳ್ಕೊಂಡಾರ. ಅವ್ರು ಅಂಜು ಹೋಗ್ತಾ ಇಲ್ಲ, ಅವ್ರ ಪಾಲಕರು ಬೆನ್ನತ್ತಿದ್ದಾರೆ. ನಾವು ಕೂಡ ನಾವು ಮಕ್ಕಳಿಗೆ ಸಪೋರ್ಟ್ ಆಗಿ ಎಲ್ಲ ಸಮುದಾಯದ ಸಾರ್ವಜನಿಕರು ನಿಮ್ಮ ನೀಚತನ, ನಿಮ್ಮ ಬಂಡತನ, ನಿಮ್ಮ ಏನು ಕುಲಿಗೆಟ್ಟತನ ಏನಿದೆಯಲ್ಲ ಅದನ್ನು ಮಣ್ಣು ಮುಗಿಸಲಾಗಿ ಎಲ್ಲರೂ ತಯಾರಾಗಿದ್ದಾರೆ. ನೀವು ಪರಿವರ್ತನೆ ಆಗಿ ಸತ್ಯದ ಆಡಳಿತಕ್ಕೆ ಪ್ರಾಮಾಣಿಕವಾಗಿ ನಿಯತ್ತಾಗಿ ಆ ಸೀದಾ ಏನು ಶಿಕ್ಷಣ ಸಚಿವರಿದ್ದಾರಲ್ಲ ಅವ್ರು ರಾಜೀನಾಮೆ ಕೊಡಬೇಕು. ಬೇಕಂದ್ರೆ ನೀವೇ ರಾಜೀನಾಮೆ ಕೊಟ್ಟರು ಅಡ್ಡಿಲ್ಲ. ನಿಮ್ಮಲ್ಲಿ ಅರ್ಹತೆ ಉಳಿದಿಲ್ಲ. 20 ದಿವಸ ಆದ್ರೂ ಒಂದು ಮಾತು ಮಾತಾಡಿಲ್ಲ. ಇನ್ನೆಲ್ಲ ಅರಾಜಕತೆ ಹಾಕದ ಇಡೀ ದೇಶಾದ್ಯಂತ ಇನ್ನು ದೊಡ್ಡ ಆಕ್ರೋಶ ಹೇಳ್ತದಂತೇಳಿ ನಿನ್ನೊಂದು ಬರೀ ಒಂದು ಮಾತು ಮಾತಾಡಿದ್ರಿ. ನಿಮ್ಮಲ್ಲಿ ಮಾನವೀಯತೆ ಮನುಷ್ಯತ್ವಿದ್ರೆ ಸೀದಾ ನೀವು ರಾಜೀನಾಮೆ ಕೊಡಬೇಕು. ಬಿಜೆಪಿ ಸರ್ಕಾರ ನಮ್ಮ ದೇಶಕ್ಕೆ ಏಳಿಗೆಗಾಗಿಲ್ಲ, ಇದು ಬರೀ ಮನವಾದಿ ಕುಲಿಗೆಟ್ಟ ಸರ್ಕಾರ ಅಂತೇಳಿ ಇಡೀ ಜಗತ್ ಜಾಹೀರಾಗ್ತಾ ಇದೆ. ಇನ್ನು ನಾವು ಸುಮ್ಮನೆ ಕೊಡೋದಿಲ್ಲ. ನಮಗೇನು ಯಾವ ಜಾತಿ ಸಂಬಂಧ ಇಲ್ಲ, ಯಾವ ಪಕ್ಷ ಸಂಬಂಧ ಇಲ್ಲ. ನಮಗೆ ಬೇಕಾಗಿದ್ದು ಭಾರತ ದೇಶದ ಎಲ್ಲ ಸಮುದಾಯದ ಮಕ್ಕಳು ಎಲ್ಲರೂ ಸಹೋದರಗತೆ ಬದುಕಬೇಕಾಗ್ಯದ. ಒಳ್ಳೆ ಸಂಸ್ಕಾರವಂತ ಸಮಾಜ ನಿರ್ಮಾಣ ಆಗಬೇಕಾಗ್ಯದ. ಒಳ್ಳೆ ಮಕ್ಕಳು ಒಳ್ಳೆತನ ಬೆಳೆಸಬೇಕಾಗ್ಯದ. ಎಲ್ಲಿ ಬೇಕಾದ್ರೆ ಅಕ್ರಮ ಅವ್ಯವಹಾರಗಳು, ಎಲ್ಲಿ ಬೇಕಾದ್ರೆ ಭ್ರಷ್ಟಾಚಾರ, ಮನುಷ್ಯತ್ವ ಇರಬೇಕಲ್ಲ. ಪ್ರತಿಯೊಬ್ಬರು ಸಾಕಷ್ಟು ತೆರಿಗೆ ಕಟ್ತಾ ಇದ್ದೀವಿ. ಸಮಾಜ ಸುಧಾರಿಸಲಿ, ಎಲ್ಲ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಪಡೀಲಿ. ರ್ಯಾಂಕ್ ತಗೊಂಡವರು ಎಲ್ಲ ಒಳ್ಳೆ ವಿದ್ಯಾವಂತ ಪಡೆದವರೆಲ್ಲ ಹೊರದೇಶಕ್ಕೆ ಹೋಗ್ತಾ ಇದ್ದಾರ. ಇಲ್ಲಿ ಮಕ್ಕಳೆಲ್ಲ ಸರಿಯಾಗಿ ವಿದ್ಯೆ ಸಿಗಲಾರ್ದಕ್ಕೆ ಹಾಳಿಗೆ ಹಚ್ತಾ ಇದ್ದೀರಿ. ಅದು ತಡಿಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ವಿ. ನನ್ನ ಹೆಸರು ಜಗದೇವ್ ಸೂರವಸಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ.